ಎಲ್ಲರಿಗೂ ನಮಸ್ಕಾರ. ಇದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇವತ್ತು ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥದ್ದು. ನಾರ್ತ್ ಫೇಸಿಂಗ್ ಸೈಟ್. ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು ಅಥವಾ ಮೈಸೂರು ಪ್ಯಾಲೇಸಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 12 ಕಿಲೋಮೀಟರ್ ಆಗುತ್ತೆ. ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ, ಬಹಳಷ್ಟು ಜನ ಗೊತ್ತಿರುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಆರ್ಚ್ ಏನಿದೆ ಅಲ್ಲಿಂದ ಈ ಲೊಕೇಶನ್ಗೆ ಒಟ್ಟು 2.5 ಕಿಲೋಮೀಟರ್ ಆಗುತ್ತೆ. 2 ಬೆಡ್ರೂಮು ಸುಸರ್ಜಿತವಾಗಿರುವಂತಹ ರೆಡಿ ಟು ಮೂವ್ ಇನ್ ಮನೆ ಸೇಲ್ಗಿದೆ. ಬನ್ನಿ ಹೇಗಿದೆ, ಯಾವ ಥರ ಇದೆ ಅಂತ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಐ ಹ್ಯಾವ್ ಶೋನ್ ಯು ಒನ್ಸ್ ಹೌದು ಲೊಕ್ಯಾಲಿಟೀಸ್. ನೆಕ್ಸ್ಟ್ ವಿಚಾರ, ಮನೆ ಕೊಳ್ಳುವವರಿಗೆ ಇನ್ನೊಂದು ಬಹಳಷ್ಟು ಒಂದು ವಿಚಾರ ಪ್ರಶ್ನೆ ಇರುವಂಥದ್ದು ಯಾವುದು ಅಂತಂದರೆ ನೀರಿನ ವಿಚಾರ. ಸರ್ಕಾರದಿಂದ ಅಂದರೆ ಈ ಲೇಔಟಿಗೆ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ವಾಟರ್ ಇಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್. ಅಬೌಟ್ 5ರಿಂದ 6,000 ಲೀಟರ್ ಸಂಪಿದೆ. ನಾರ್ತ್ ಫೇಸಿಂಗ್ ಮೇನ್ ಡೋರ್, ನಾರ್ತ್ ಫೇಸಿಂಗ್ ಸೈಟು ಸಹ, ನಾರ್ತ್ ಫೇಸಿಂಗ್ ಮೇನ್ ಡೋರು ಸಹ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಆಗಿದೆ. ಎಂಟ್ರೆನ್ಸಲ್ಲೇ ಒಂದು ರೈಟ್ ಸೈಡಲ್ಲಿ ಇಂಡಿಯನ್ ಸ್ಟೈಲು ಬಾತ್ರೂಮ್ ಇದೆ. ಫಸ್ಟ್ ಫ್ಲೋರಲ್ಲೂ ಸಹ ಮನೆ ಕಟ್ಕೋಬಹುದು, ಅಷ್ಟು ಇದಕ್ಕೆ ಸ್ಟ್ರೆಂತ್ನ ಇರುವಂಥದ್ದು. ಮೇನ್ ಡೋರ್ ಇಸ್ ಮೇಡ್ ಅಪ್ ಆಫ್ ಟೀಕ್. ನೀವು ನೋಡ್ಬೋದು ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗಲ್ಲಿ ಮಾಡಿರುವಂಥದ್ದು. ಫ್ಲೋರಿಂಗು ಗ್ರನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಟಿ ವಿ ಕ್ಯಾಬಿನೆಟ್ಟು, ಫಾಲ್ ಸೀಲಿಂಗು, ಫ್ಯಾನು, ಕರ್ಟನ್ ರಾಡ್ಸು ಎಲ್ಲ ಆಗಿ ನೀವು ನಾಳೆನೇ ವಾಸಕ್ಕೆ ಬರಲಿಕ್ಕೆ, ಹಿಂದೆ ವಾಸಕ್ಕೆ ಬರಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಟಿ ವಿ ಕ್ಯಾಬಿನೆಟು, ಪ್ರೊಫೈಲ್ ಲೈಟಿಂಗ್ಗಳು, ಪೂಜಾ ರೂಮು ನೋಡಿ, ಒಂದು ಲಕ್ಷ್ಮೀ ಕಾರ್ವಿಂಗ್ ಇರುವಂತಹ ಪೂಜಾ ರೂಮು. ಇದು ಸಹ ಅಷ್ಟೇ ಎಂಟೈರ್ ಈ ಪೋರ್ಷನ್ನ ಟೀಕಲ್ಲಿ ಮಾಡಿರುವಂಥದ್ದು. 2 ರೂಮ್ಗಳಿದೆ, ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2. ರೂಮ್ ನಂಬರ್ 1 ಎಂಟರ್ ಆಗ್ತಾ ಇದ್ದೀನಿ. ರೂಮ್ ನಂಬರ್ 1ನಲ್ಲಿ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳಾಗಿದೆ, ಫ್ಯಾನನ್ನು ಹಾಕಿದ್ದಾರೆ, ವಾರ್ಡ್ರೋಪ್ ಇದೆ. ಇದು ಸಹ ಅಷ್ಟೇ ಈ ಮಧ್ಯದಲ್ಲಿರುವಂತಹ ರೂಮಿನ ಡೋರ್ಗಳು ಇದು ಸಹ ಟೀಕಲ್ ಆಗಿರುವಂಥದ್ದು. ಇದು ಕಿಚನ್ ಏರಿಯಾ, ಮಾಡ್ಯುಲರ್ ಟೈಪ್ ಕಿಚನ್ ಇದೆ. ರೆಫ್ರಿಜರೇಟರ್ ಜಾಗ ಕೊಟ್ಟಿದ್ದಾರೆ, ಗ್ರನೈಟ್ ಟಾಪ್ ಇದೆ, ಚಿಮ್ನಿಗೆ ಜಾಗನ ಮಾಡಿದರೆ ಆಪ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ರೂಮ್ ನಂಬರ್ 2 2ನೇ ರೂಮು ನೋಡಿ, 600 ಸ್ಕ್ವೇರ್ ಫೀಟಲ್ಲಿ ಎಲ್ಲೂ ಸಹ ಜಾಗನ ಬಿಡದಂತೆ ಕಟ್ಟಿರುವಂತಹ ಮನೆ. ಈಗ ಭಾಳಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ, ಒಂಚೂರು ಜಾಗ ಬಿಟ್ಟಿಲ್ಲ ನಾವು ಹೆಂಗೆ ನೋಡಿ, ಇನ್ನು ಜಾಗ ಬಿಡ್ತೀವಿ ಅಂತಂದರೆ ಈ ರೂಮ್ಗಳು ಇನ್ನೂ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ, ಎಲ್ಲೂ ಸಹ ರೂಮ್ಗಳು ಮ್ಯಾಕ್ಸಿಮಮ್ ಸ್ಪೇಸ್ ಕೊಡಲಿಕ್ಕೆ ಅಂತಲೇ ಇವ್ರು ಏನು ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಸ್ಪೇಸ್ ಯೂಟಿಲೈಸೇಷನ್ ಮಾಡಬೇಕು ಅಂತ ಮಾಡಿದರೆ. ಒಂದು ಕಾಮನ್ ಬಾತ್ರೂಮ್, ಎಂಟ್ರೆನ್ಸಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ತಾವು ನೋಡ್ಬೋದು. 2030 ಮನೆ ನೋಡ್ತಾ ಇದ್ದು ಇದರ ರೇಟ್ ಎಷ್ಟು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತೀನಿ. ನಾವಿದ್ರ ಮೇಲೆ ಮುಂಬರೋ ದಿವಸಗಳಲ್ಲಿ ಮನೆ ಕಟ್ಟಬಹುದಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತೆ. ಖಂಡಿತವಾಗ್ಲೂ ಇದ್ರ ಮೇಲ್ಗಡೆ ಇನ್ನೊಂದು ಮನೆನ ಕಟ್ಟುವಷ್ಟು ಈ ಪಿಲ್ಲರ್ ಕನ್ಸ್ಟ್ರಕ್ಷನ್ನಲ್ಲಿ ನಿಮಗೆ ಸ್ಟ್ರೆಂತನ್ನು ಮಾಡಿದ್ದಾರೆ. ಸೊ ಒಂದು ಮನೆ ಕಟ್ಬೋದು, ಅಥವಾ 2 ರೂಮ್ಗಳು ಕಟ್ಬಿಟ್ಟು ನಾವು ಬಾಡಿಗೆ ಕೊಡಬೇಕು ಅಂತ ಇದ್ದೀವಿ ಅಂದರೂ ಸಹ ನೀವು ಮಾಡ್ಕೋಬೋದು. 2 ಬೆಡ್ರೂಮ್ ಇದೆ, ನಾವು ಮೇಲ್ಗಡೆ ಗೆಸ್ಟ್ ಬಂದರೆ ಯಾರು ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮು ಮಾಡಬೇಕು ಅಂತಿದ್ದೀವಿ ಅಂದ್ರೂ ಮಾಡ್ಕೊಳ್ಬಹುದು. ಆಚೆನೆ ಮೆಟ್ಲಿದೆ. ರೆಂಟಲ್ ಪರ್ಪಸ್ ನಾವು ಕೊಡ್ತೀವಿ ಅಂದರೂ ಸಹ ತೊಂದರೆ ಇಲ್ಲ, ಮಾಡಲಿಕ್ಕೆ ಇದು ಯೋಗ್ಯವಾಗಿದೆ. ದ ಸ್ಟ್ರೆಂತ್ ಹ್ಯಾಸ್ ದ ಕೆಪಾಸಿಟಿ, ದಿಸ್ ಹೌಸ್ ಹ್ಯಾಸ್ ದ ಕೆಪಾಸಿಟಿ ಟು ವಿತ್ಸ್ಟ್ಯಾಂಡ್ ದಿ ಸ್ಟ್ರೆಂತ್ ಆಫ್ ದಿ ನದರ್ ಫ್ಲೋರ್. ಇದು ಮೈಸೂರು ಮಧ್ಯಭಾಗದಿಂದ ಒಟ್ಟು 12 ಕಿಲೋಮೀಟ್ರಲ್ಲಿ ಗೌರ್ಮೆಂಟಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಇದು ಸೇಲ್ಗಿದೆ 2030. ನಾರ್ತ್ ಫೇಸಿಂಗ್ ಸೈಟು ಸಹ, ನಾರ್ತಿಂದಲೇ ಎಂಟ್ರೆನ್ಸು ಕೊಟ್ಟಿರುವಂತಹ ಮನೆ ತೋರಿಸಿದ್ದೀನಿ. 2 ಬೆಡ್ರೂಮು, ಪೂಜಾ ರೂಮು, ಕಿಚನ್ನು, ಒಂದು ಕಾಮನ್ ಬಾತ್ರೂಮು, ಎಂಟ್ರೆನ್ಸ್ ಒಂದೊಂದು ರೂಮು, ಗ್ರನೈಟ್ ಫ್ಲೋರಿಂಗು, ಟೆಕ್ಸ್ಚರ್ ಪೇಂಟು, ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಪ್ರತಿಯೊಂದು ಆಗಿದೆ. ಇನ್ನೇನು ಸಹ ಸಿವಿಲ್ಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕಾಮಗಾರಿಗಳು ಯಾವುದೂ ಪೆಂಡಿಂಗ್ ಇಲ್ಲ. ಈ ಮನೆ ಸೇಲ್ಗಿದೆ. ಇದ್ರ ಬಗ್ಗೆ ರೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ಕೊಟ್ಟಿರ್ತೀನಿ. ಕೆಳಗೆ ನೋಡ್ಬೋದು ನೀವು. ಆ ರೇಟ್ನ ನಿಮಗೆ ನೋಡಿ
ಮನೆಯನ್ನು ವಿಸಿಟ್ ಮಾಡಬೇಕು ಅಂದಲ್ಲಿ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು, ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕಾಗಿ. ನಾನು ಸುಪ್ರೀತಾನಂತ ಸ್ವಾಮಿ ತಮ್ಮ ಮುಂದೆ ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ನಿವೇಶನ ತೊಗೊಂಡು ಬರ್ತೀನಿ. ಅಲ್ಲಿ ತನಕ